ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಜೆಡಿಎಸ್ ಏನೊಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿತ್ತು. ನಿನ್ನೆ ವಿದ್ಯುಕ್ತವಾದಂತಹ ಚಾಲನೆ ಸಿಕ್ತು. ಆದರೆ ಇವತ್ತಿಗೆ ಎರಡನೇ ದಿನಕ್ಕೇನೆ ಪಾದಯಾತ್ರೆ ಅಂತ್ಯ ಕಂಡಿದೆ. ರೈತರು ಜೆಡಿಎಸ್ ಕಾರ್ಯಕರ್ತರ ಪಾದಯಾತ್ರೆ ಇವತ್ತು ಅಂತ್ಯವಾಗಿದೆ. ಖುದ್ದಾಗಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ಮುಕ್ತಾಯಗೊಂಡಿದೆ ಅನ್ನೋದನ್ನ ಅವರು ಘೋಷಣೆ ಮಾಡಿದ್ದಾರೆ. ನಾಳೆ ಈ ಒಂದು ಪಾದಯಾತ್ರೆ ಅಂತ್ಯವಾಗಬೇಕಾಗಿತ್ತು. ಆದರೆ ನಾಳೆ ಬದಲಿಗೆ ಆಗಸ್ಟ್ 18ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಲಿಕ್ಕೆ ಈಗ ದಳದ ನಾಯಕರು ಮುಂದಾಗಿದ್ದಾರೆ, ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಪಾದಯಾತ್ರೆ ಮುಕ್ತಾಯವಾಗಬೇಕಾಗಿತ್ತು. ನಿನ್ನೆ ಶುರುವಾಯಿತು 3 ದಿನಗಳ ಪಾದಯಾತ್ರೆ, ಬಿಡದಿಯಿಂದ ಫ್ರೀಡಂ ಪಾರ್ಕ್ವರೆಗೂ ಕೂಡ. ನಿನ್ನೆ ವಿದ್ಯುಕ್ತವಾದಂತಹ ಚಾಲನೆ ಸಿಕ್ತು ಈ ಒಂದು ಪಾದಯಾತ್ರೆಗೆ. ಆದರೆ ಇವತ್ತು ಬೆಂಗಳೂರನ್ನು ಎಂಟರ್ ಆಗೋಕ್ಕಿಂತ ಮುಂಚೆನೆ ಕುಂಬಳಗೋಡಿನ ಬಳಿಯೇ ಪೊಲೀಸರು ಜೆಡಿಎಸ್ ಕಾರ್ಯಕರ್ತರನ್ನ, ಜೆಡಿಎಸ್ ನಾಯಕರನ್ನ ತಡೆದಿದ್ದಾರೆ. ಸೊ ಈ ಮೂಲಕ ಈ ಪಾದಯಾತ್ರೆ ಅಂತ್ಯಗೊಂಡಂತೆ ಆಗಿದೆ. ಖುದ್ದಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ಪಾದಯಾತ್ರೆಯನ್ನ ಅಂತ್ಯ ಮಾಡಿದ್ದೀವಿ ಅನ್ನುವಂಥ ಘೋಷಣೆಯನ್ನ ಮಾಡಿರುವಂಥದ್ದು. ಅದರ ಜೊತೆಗೆ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಈ ಪಾದಯಾತ್ರೆಯ ಸಮಾರೋಪ ಸಮಾರಂಭ ನಡಿಬೇಕಾಗಿತ್ತು, ಈ ಒಂದು ಪ್ರತಿಭಟನೆ. ಆದರೆ ನಾಳೆ ಬದಲಿಗೆ ಆಗಸ್ಟ್ 18ಕ್ಕೆ ಅದೇ ಫ್ರೀಡಂ ಪಾರ್ಕ್ನಲ್ಲಿ ಈ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಜೆಡಿಎಸ್ ನಾಯಕರು ತಿಳಿಸಿರುವಂಥದ್ದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇವತ್ತು ದೊಡ್ಡ ಹೈ ಡ್ರಾಮವೇ ನಡೀತು ಕುಂಬಳಗೋಡಿನ ಕ್ರೈಸ್ಟ್ ಯೂನಿವರ್ಸಿಟಿ ಮುಂಭಾಗದ ಜಾಗದಲ್ಲಿ. ಅಲ್ಲಿಗೆ ಬರ್ತಾ ಇದ್ದಂತೆ ಪೊಲೀಸರು ಭಾರಿ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ದರು. ಜೆಡಿಎಸ್ ನಾಯಕರಿಗೆ ತಡೆಯೊಡ್ಡಿದ್ದಾರೆ. ಬೆಂಗಳೂರನ್ನು ಪ್ರವೇಶ ಮಾಡದಂತೆ ಅವರು ತಡೆದಿದ್ದಾರೆ. ಈ ತಳ್ಳಾಟ, ನೂಕಾಟ, ಈ ಗೊಂದಲದ ವಾತಾವರಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಕಾಲಿಗೂ ಕೂಡ ಗಾಯವಾಗಿದೆ. ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ಮಟ್ಟಿಗಿನ ಬಿಗುವಿನ ವಾತಾವರಣ ಅಲ್ಲಿ ನಿರ್ಮಾಣವಾಗಿತ್ತು ಅಂತ ಹೇಳಿ. ಒಂದು ಕಡೆ ಜೆಡಿಎಸ್ ಕಾರ್ಯಕರ್ತರು, ಹಾಗೆ ಈ ಒಂದು ಹೋರಾಟಕ್ಕೆ ಪಾದಯಾತ್ರೆಗೆ ಬೆಂಬಲ ವ್ಯಕ್ತಪಡಿಸಿದಂಥ ನಾಯಕರು, ಅದರ ಜೊತೆಗೆ ಪೊಲೀಸರ ಮಧ್ಯೆ ಒಂದು ಫೇಸ್ ಆಫ್ ಆಯಿತು. ಸೊ ಈ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರನ್ನ ಸಿಟಿಗೆ ಎಂಟರ್ ಆಗದೇ ಇರೋ ರೀತಿಯಲ್ಲಿ ಪೊಲೀಸರು ತಡೆದಿದ್ದಾರೆ. ಹಾಗೂ ಯಾವಾಗ ಒಳಗಡೆ ಬರಲಿಕ್ಕೆ ಅನುಮತಿಯನ್ನು ಪೊಲೀಸರು ನಿರಾಕರಿಸಿದ್ರೋ, ಕೊಡಲಿಲ್ವೋ, ಆಗ ಪಾದಯಾತ್ರೆಯನ್ನು ಜೆಡಿಎಸ್ ನಾಯಕರು ಅಂತ್ಯಗೊಳಿಸಿದ್ದಾರೆ. ಖುದ್ದಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ಈ ಘೋಷಣೆಯನ್ನು ಮಾಡಿದರು. ಈ ಮೂಲಕ ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆಯನ್ನು ಜೆಡಿಎಸ್ ಹಮ್ಮಿಕೊಂಡಿತ್ತೋ ಅದು ಅಂತ್ಯವಾದಂತೆ ಆಗಿದೆ. ನಾಳೆ ಅಂತ್ಯ ಆಗಬೇಕಾಗಿತ್ತು ಶೆಡ್ಯೂಲ್ ಪ್ರಕಾರ. ಆದರೆ ಒಳಗಡೆ ಬರೋದಕ್ಕೆ ಪರ್ಮಿಷನ್ನೇ ಕೊಟ್ಟಿಲ್ಲ ಅಂತಂದರೆ ಫ್ರೀಡಂ ಪಾರ್ಕ್ನಲ್ಲಿ ಸಮಾರೋಪ ಸಮಾರಂಭ ಅಥವಾ ಈ ಒಂದು ಹೋರಾಟ ಹೆಂಗೆ ನಡೆಯೋಕ್ಕೆ ಸಾಧ್ಯ? ಸೊ ಹೀಗಾಗಿ ನಾಳೆ ಬದಲಿಗೆ ಆಗಸ್ಟ್ 18ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಲಿಕ್ಕೆ ಜೆಡಿಎಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ. ರೈತ ಮಹಿಳೆಯರ ಮೇಲೆ FIR ದರ್ಜಿಸ್ತೀರಿ, FIR ದಾಖಲಿಸ್ತೀರಿ. ಇದರಿಂದ ಅರ್ಥ ಏನ್ ಕೊಡುತ್ತೆ? ಏನ್ ರೈತ ಮಹಿಳೆಯರು, ರೈತ ಮುಖಂಡರು, ಅಲ್ಲಿರ್ತಕ್ಕಂಥ ಯುವಕ ಮಿತ್ರರು, ನನ್ನ ಅಣ್ಣ ತಮ್ಮಂದ್ರು, ಅಕ್ಕಂಗಿಯರು ಏನ್ ಕೈ ಕಟ್ಟ ಹಾಕ್ಬಿಡ್ತೀನಿ ಅಂತಕ್ಕಂಥ ಭ್ರಮೆಯಲ್ಲಿ ರಾಜ್ಯ ಸರ್ಕಾರ ಇದ್ರೆ ಅದಕ್ಕೆ ತಕ್ಕ ಉತ್ತರ 18ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ತಾವೆಲ್ಲರೂ ಬರುವ ಮೂಲಕ ಸಹಸ್ರಾರು ಸಂಖ್ಯೆಯಲ್ಲಿ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತೇವೆ. ಅಂತಿಮವಾಗಿ ಎಲ್ಲರೂ ಕೂಡ ನಮ್ಮ ಶಾಸಕ ಮಿತ್ರರು, ಅದು ಕೌನ್ಸಿಲ್ ನಲ್ಲಿ ಇರ್ಬೋದು ಅಥವಾ ವಿಧಾನಸಭೆಯಲ್ಲಿರ್ಬೋದು, ಎರಡೂ ಕಡೆಯೂ ಕೂಡ ಈ ಒಂದು ವಿಚಾರವನ್ನ ಬಹಳ ಗಟ್ಟಿಯ ನಿಲುವಿಂದ ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ ಅಂತಕ್ಕಂಥ ಸಂಪೂರ್ಣವಾದಂತ ಮಾಹಿತಿ ಸನ್ಮಾನ್ಯ ಕುಮಾರಣ್ಣ ಅವರ ಕಡೆಯಿಂದ ಎಲ್ಲ ದಾಖಲಾತಿಗಳನ್ನ ಇಟ್ಕೊಂಡು ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೇವೆ. ಒಟ್ಟಾರೆಯಾಗಿ ಸದನದ ಹೊರಗಡೆ, ಸದನದ ಒಳಗಡೆ ಕಾನೂನಿನ ಹೋರಾಟ, ಎಲ್ಲ ಹೋರಾಟದಲ್ಲೂ ಕೂಡ ಜಾತ್ಯತೀತ ಜನತಾದಳ ಪಕ್ಷ, ನೀವು ಬೆಳೆಸಿರ್ತಕ್ಕಂಥ ರೈತರ ಪಕ್ಷ, ನಿಮ್ಮ ಧ್ವನಿಯಾಗಿ ನಿಮ್ಮ ಜೊತೆ ಸದಾಕಾಲ ಈ ಒಂದು ಹೋರಾಟದಲ್ಲಿ ಇರುತ್ತೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರೈತ ಮಹಿಳೆಯರ ಮೇಲೆ ಏನೊಂದು FIRಗಳನ್ನು ಹಾಕಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ನಿಮ್ಮ ಜೊತೆಗೆ ಜೆಡಿಎಸ್ ನಿಂತ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋದಿಲ್ಲ. ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟ ಏನು ನಡೀತಾ ಇದೆ, ಇದು ಇನ್ನೂ ಕೂಡ ದೊಡ್ಡ ರೀತಿಯಲ್ಲಿ ಮುಂದುವರಿಯುತ್ತೆ. ಸದನದ ಒಳಗೂ ಕೂಡ
ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ವಿಷಯವನ್ನು ಎತ್ತಿ ಚರ್ಚೆ ಮಾಡ್ತೀವಿ. ಯಾವ ರೀತಿಯಾಗಿ ನ್ಯಾಯ ಸಿಗಬೇಕೋ ರೈತರಿಗೆ ಆ ನ್ಯಾಯ ಸಿಗುವಂತೆ ಮಾಡುವಂಥದ್ದು ನಮ್ಮ ಒಂದು ಕಮಿಟ್ಮೆಂಟ್ ಅನ್ನುವಂಥ ಮಾತನ್ನು JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಇವತ್ತು ಹೇಳಿದ್ದಾರೆ. ಪಾದಯಾತ್ರೆ ಅಂತ್ಯಗೊಂಡಂಥ ಸಂದರ್ಭದಲ್ಲಿ ಮಾತನಾಡಿದಂಥ ಮಾತಿದು. ಇಲ್ಲಿ ಮುಂದೆ ಫ್ರಂಟಲ್ಲಿ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ರೈತ ಮಹಿಳೆಯರ ಮೇಲೆ FIR ನ ದರ್ಜಿಸ್ತೀರಿ, FIR ನ ದಾಖಲಿಸ್ತೀರಿ. ಇದರಿಂದ ಅರ್ಥ ಏನ್ ಕೊಡುತ್ತೆ? ಏನ್ ರೈತ ಮಹಿಳೆಯರು, ರೈತ ಮುಖಂಡರು, ಅಲ್ಲಿರ್ತಕ್ಕಂಥ ಯುವತ ಮಿತ್ರರು, ನನ್ನ ಅಣ್ಣ ತಮ್ಮಂದ್ರು, ಅಕ್ಕಂಗಿಯರು ಏನ್ ಕೈ ಕಟ್ಟ ಹಾಕ್ಬಿಡ್ತೀನಿ ಅಂತಕ್ಕಂಥ ಭ್ರಮೆಯಲ್ಲಿ ರಾಜ್ಯ ಸರ್ಕಾರ ಇದ್ರೆ ಅದಕ್ಕೆ ತಕ್ಕ ಉತ್ತರ 18ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ತಾವೆಲ್ಲರೂ ಬರುವ ಮೂಲಕ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.